ಹಲೋ ಗೆಳೆಯರೇ, ಕೋಚ್ ಮೇಟಿಗೆ ಸ್ವಾಗತ. ನಾವು ಇವತ್ತು ನಿಮ್ಮ ಮುಂದೆ ಒಂದು ಹೊಸದಾಗಿ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಆ ಹೊಸದಾಗಿ ಪ್ರಯತ್ನ ಯಾವುದಂತಂದರೆ UPPCSನ್ನು ಕ್ವಶನ್ ಪೇಪರು, ಪ್ರಿಲಿಮ್ಸ್ ಕ್ವಶನ್ ಪೇಪರನ್ನು ನಾವು ಬಿಡಿಸ್ತಾ ಇದ್ದೀವಿ. ಸೊ ಅದು ಬಿಡಿಸೋಕ್ಕಿಂತ ಮೊದಲು ಕೋಚ್ ಮೇಟ್ದು ಫೋನ್ ನಂಬರ್, ನಿಮಗೇನಾದರೂ ಕ್ವೆರಿ ಇದ್ದರೆ ನಮಗೆ ಕಾಲ್ ಮಾಡಿ ನೀವು ಕೇಳ್ಬೋದು. 9886141982 ಅಂತ. ಸೊ ಈ ಕಾಲಿಗೆ ಕರೆ ಮಾಡಿ ನಿಮ್ಮ ಕ್ವೆರಿಯನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ಈಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ನು ಅಸರ್ಷನ್ ಆ್ಯಂಡ್ ರೀಸನ್ ಬೇಸ್ಡ್ ಕ್ವಶನು. ಸೊ ಅಸರ್ಷನ್ ಆ್ಯಂಡ್ ರೀಸನ್ ಬೇಸ್ಡ್ ಅಂದರೆ ಒಂದು ಸ್ಟೇಟ್ಮೆಂಟ್ ಇರುತ್ತೆ, ಅಸರ್ಷನ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಅದ್ರ ರೀಸನ್ನು, ಅದ್ರ ತಕ್ಕಂಗೆ ಆಪ್ಷನ್ಸ್ ಇರುತ್ತೆ. ಅದನ್ನು ಯಾವುದು ಕರೆಕ್ಟ್ ಆಪ್ಷನ್ ಅಂತ ನೀವು ಹೇಳಬೇಕಾಗತ್ತೆ. ಅಸರ್ಷನ್ ನೋಡೋಣ. ದ ಇಂಟೀರಿಯರ್ ಪಾರ್ಟ್ ಆಫ್ ಆಸ್ಟ್ರೇಲಿಯಾ ಇಸ್ ಅ ಡೆಸರ್ಟ್ ಆ್ಯಂಡ್ ಸೆಮಿ ಡೆಸರ್ಟ್ ಅಂತ ಇದೆ. ಓಕೆ, ನೋಡೋಣ. ರೀಸನ್: ನಾರ್ದರ್ನ್ ಆಸ್ಟ್ರೇಲಿಯಾ ಇಸ್ ಸಿಚುವೇಟೆಡ್ ಇನ್ ದ ಟೆಂಪ್ರೇಟ್ ಝೋನ್. ಸೊ ಈಗ ನಾವು ಅಸರ್ಷನ್ ನೋಡೋಣ. ಇದು ಕರೆಕ್ಟು. ಇಂಟೀರಿಯರ್ ಪಾರ್ಟ್ ಆಫ್ ದ ಆಸ್ಟ್ರೇಲಿಯಾ ಈಸ್ ಡೆಸರ್ಟ್ ಆ್ಯಂಡ್ ಸೆಮಿ ಡೆಸರ್ಟ್. ಯಾಕೆ ಡೆಸರ್ಟ್ ಮತ್ತು ಸೆಮಿ ಡೆಸರ್ಟ್ ಆಗಿರುತ್ತೆ? ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಇರುತ್ತೆ. ಎಲ್ಲಿ ಹೈ ಪ್ರೆಷರ್ ಇರುತ್ತೆ ಅಲ್ಲಿ ಡೆಸರ್ಟು ಸೆಮಿ ಡೆಸರ್ಟ್ ಇರುತ್ತೆ. ಓಕೆ, ಇಲ್ಲಿ ನಾರ್ದರ್ನ್ ಪಾರ್ಟಲ್ಲಿ ಎಲ್ಲಿ ಅಂದರೆ ಮಂಗೋಲಿಯಾ. ಸೊ ಆ ರೀಸನಲ್ಲಿ ಡೆಸರ್ಟ್ ಇದೆಯಲ್ಲ, ಸೊ ಇದು ಈ ರೀಸನಲ್ಲಿ, ಸೌದರ್ನ್ ರೀಸನಲ್ಲಿ ಡೆಸರ್ಟು ಸೆಮಿ ಡೆಸರ್ಟ್ ಇದೆ. ಓಕೆ, ಇದು ಕರೆಕ್ಟ್ ಆಗುತ್ತೆ. ಇಲ್ಲಿ ನಾರ್ದರ್ನ್ ಆಸ್ಟ್ರೇಲಿಯಾ ಸಿಚುವೇಟೆಡ್ ಇನ್ ಟೆಂಪ್ರೇಟ್ ಝೋನ್, ಇದು ರಾಂಗು. ಟೆಂಪ್ರೇಟ್ ಝೋನ್ ಅಲ್ಲ, ಟ್ರಾಪಿಕಲ್ ಝೋನ್. ಟ್ರಾಪಿಕಲ್ ಅಂತ ಬರುತ್ತೆ, ಟ್ರಾಪಿಕಲ್. ಓಕೆ, ಇದು ಟೆಂಪ್ರೇಟ್ ಝೋನ್ ಏನಿದೆ ಸದರ್ನ್ ಪಾರ್ಟಲ್ಲಿದೆ. ಸದರ್ನ್ ಆಸ್ಟ್ರೇಲಿಯಾ ಇಸ್ ಅಂದಾಗ ಇದು ಕರೆಕ್ಟ್ ಆಗುತ್ತೆ. ಬಟ್ ಇದು ನಾರ್ದರ್ನ್ ಆಸ್ಟ್ರೇಲಿಯಾ ಅಂದಿದ್ದಾರೆ, ಟೆಂಪ್ರೇಟ್ ಝೋನು ರಾಂಗು. ಸೊ ಈಗ ಏನಿದೆ, A is true, R is false, C is the answer for this. ಓಕೆ, ನೆಕ್ಸ್ಟು ಅಸರ್ಷನ್ ಮತ್ತು ರೀಸನ್ನು. ಅಸರ್ಷನ್ ಏನಿದೆ, ಇಂಡಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಮೊಬೈಲ್ ಗೇಮಿಂಗ್ ಇನ್ ದ ವರ್ಲ್ಡ್. ರೀಸನ್ ಏನಿದೆ, ದೇರ್ ಆರ್ ಮೋರ್ ದೆನ್ 950 ಮಿಲಿಯನ್ ಇಂಟರ್ನೆಟ್ ಯೂಸರ್ಸ್ ಇನ್ ಇಂಡಿಯಾ. ಓಕೆ, ಈಗ ಅಸರ್ಷನ್ನು ಇದು ಕರೆಂಟ್ ಬೇಸ್ಡ್ ಕ್ವಶನ್ನು. ಇದು ಎರಡೂ ಕರೆಕ್ಟ್ ಆಗುತ್ತೆ. ಓಕೆ, ಎರಡೂ ಕರೆಕ್ಟು. ಬಟ್ ಇದು ಅಸರ್ಷನ್ಗೆ ರೀಸನ್ ಕರೆಕ್ಟ್ ಇಲ್ಲ. ಓಕೆ, ಈಗ ಮೊಬೈಲ್ ಗೇಮಿಂಗ್ ಮಾರ್ಕೆಟಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಇದ್ದರೆ ನಮಗೆ ಇಂಟರ್ನೆಟ್ ಯೂಸರ್ಸು ಜಾಸ್ತಿ ಇದ್ದಾರೆ ಅಂತಂದರೆ ಮೊಬೈಲ್ ಗೇಮಿಂಗ್ ಮಾರ್ಕೆಟ್ ಜಾಸ್ತಿ ಇದೆ ಅಂತ ನಾವು ಕಂಡ್ಕೊಳ್ಳೋಕೆ ಆಗೋದಿಲ್ಲ. ಓಕೆ, ಅದರದಿಂದ ನಾವು ಏನು ಹೇಳ್ತೀವಿ ಅಂದರೆ ಬೋತ್ A ಆ್ಯಂಡ್ R ಆರ್ ಟ್ರೂ. R ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ A. ದಿಸ್ ಈಸ್ ದ ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದು ಅಸರ್ಷನ್ ಮತ್ತು ರೀಸನ್ನು. ಬಾಬರ್ ರೋಡ್ ತುಜುಕ್ ಇ ಬಾಬರಿ ಇನ್ ಚಾಂಗ್ತೈ ಟರ್ಕಿ. ಓಕೆ, ಇದು ಲ್ಯಾಂಗ್ವೇಜಲ್ಲಿ ಬರೆದಿದ್ದಾರೆ ಅಂತ ಹೇಳ್ತಾರೆ. ಇದು ಕರೆಕ್ಟ್. ಓಕೆ, ಟರ್ಕಿ ಈಸ್ ಆಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಮುಘಲ್ ಕೋರ್ಟ್. ಅಲ್ಲ, ಇದಲ್ಲ. ಇದು ಏನಂದರೆ ಪರ್ಷಿಯನ್. ಇದು ಅಕ್ಬರ್ದಿಂದ ಪರ್ಷಿಯಾ ಈಸ್ ಆಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಮುಘಲ್ ಕೋರ್ಟ್ ಆಗುತ್ತೆ. ಇದು ರಾಂಗ್ ಆಗುತ್ತೆ. ಸೊ ಇಲ್ಲಿ ಆನ್ಸರ್ ಏನು ಬರುತ್ತೆ ಅಂದರೆ A ಇಸ್ ಟ್ರೂ, R ಇಸ್ ಫಾಲ್ಸ್, C ಇಸ್ ದ ಆನ್ಸರ್. ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಇದು ಬಾಬರ್, ತುಜುಕಿ, ಬಾಬ್ರಿ. ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವನ್ನೆಲ್ಲ ನೀವು ಇಂಪಾರ್ಟೆಂಟ್ ಎಲ್ಲ ಓದಿದರೆ, ಕರೆಕ್ಟಾಗಿ ತಿಳ್ಕೊಂಡಿದ್ರೆ ನೀವು ಕರೆಕ್ಟಾಗಿ ಆನ್ಸರ್ ಮಾಡ್ಬೋದು ಕ್ವಶನ್ ಪೇಪರನ್ನು. ಗೊತ್ತಾಯ್ತಾ? ಓಕೆ, ಮ್ಯಾಚ್ ದ ಫಾಲೋಯಿಂಗ್ ಇದೆ. ಕೋಲ್ ಫೀಲ್ಡು ಕಂಟ್ರೀಸ್ ಬಗ್ಗೆ ಇದೆ. ನೋಡೋಣ, ಕೋಲ್ ಫೀಲ್ಡ್ಗಳನ್ನು ನೋಡೋಣ. ಅಪಲೇಷಿಯನ್, ಲಂಕೇಶರ್, ರೂರ್ ಆ್ಯಂಡ್ ಕುಜ್ಬಾಸ್. ಈಗ ನೋಡಿ, ಅಪಲೇಷಿಯನ್, ಲ್ಯಾಂಕೇಶರ್ ಆ್ಯಂಡ್ ರೂರ್, ಇವು ಮೂರು ಗೊತ್ತಿದೆ ನಮಗೆ, ಇದೊಂದು ಗೊತ್ತಿಲ್ಲ. ಸೊ ಇವ್ನಿಗೆ ಗೊತ್ತಿದ್ದು ಇದನ್ನು ಗೊತ್ತಿಲ್ಲ, ಲಾಸ್ಟಿಗೆ ಗೊತ್ತಾಗುತ್ತೆ. ಓಕೆ, ಅಪಲೇಷಿಯನ್ ಎಲ್ಲಿದೆ? ಇದು ಮೌಂಟೇನ್ಸ್ ರೀಸನ್ನು ಬರುತ್ತೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಲ್ಯಾಂಕೇಶರು ಇದು ಇಂಗ್ಲೆಂಡಲ್ಲಿ ಬರುತ್ತೆ. ರೂರ್ ಬಂದು ಜರ್ಮನಿಯಲ್ಲಿ ಬರುತ್ತೆ. ಕುಜ್ಬಾಸ್ ಬಂದು ರಷ್ಯಾ. ಲಾಸ್ಟಿಗೆ ಇದನ್ನು ಗೊತ್ತಾಗುತ್ತೆ. ಸೊ ಈಗ ನೋಡೋಣ. 4123. A is the answer for this one. Okay, ನೆಕ್ಸ್ಟ್ ಕ್ವಶನ್ ನೋಡೋಣ. ವಿತ್ ರೆಫರ್ಸ್ ಟು ಎಕೋಸಿಸ್ಟಮ್, ಇಲ್ಲಿ ಎನ್ವಿರಾನ್ಮೆಂಟ್ ಕ್ವಶನ್ ಬರ್ತಾ ಇದೆ. ಕ್ವಶನ್: ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್? ಓಕೆ, ಗ್ರೀನ್ ಪ್ಲಾಂಟ್ಸ್ ಇನ್ ಅ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಕ್ಯಾಪ್ಚರ್ ಅಬೌಟ್ 1% ಆಫ್ ಎನರ್ಜಿ ಆಫ್ ದ ಸನ್ಲೈಟ್ ದ್ಯಾಟ್ ಫಾಲ್ಸ್ ಆನ್ ದ ಲೀವ್ಸ್. ಓಕೆ, ಅರೌಂಡ್ 10% ಆಫ್ ದ ಆರ್ಗ್ಯಾನಿಕ್ ಮ್ಯಾಟರ್ ರೀಚಸ್ ಟು ದ ನೆಕ್ಸ್ಟ್ ಹೈಯರ್ ಲೆವೆಲ್ ಆಫ್ ದ ಕನ್ಸ್ಯೂಮರ್ಸ್. ಓಕೆ, 1% ಆಫ್ ಎನರ್ಜಿ ಸನ್ಲೈಟನ್ನು ಯೂಸ್ ಮಾಡುತ್ತೆ ಗ್ರೀನ್ ಪ್ಲಾಂಟ್ಸ್ ಅಂತ ಹೇಳ್ತಾರೆ. ಈಗ 100% ಸನ್ಲೈಟ್ ಬಂದರೆ ಎಷ್ಟು ಕ್ಯಾಪ್ಚರ್ ಮಾಡ್ಕೋತ್ತೆ ಗ್ರೀನ್ ಪ್ಲಾಂಟ್ಸ್ ಅಂದರೆ 1%. ಎಫಿಷಿಯನ್ಸಿ ಎಷ್ಟಿದೆ ಇದ್ರದ್ದು? 1%. ಇದು ಕರೆಕ್ಟು. ಅರೌಂಡ್ 10% ಆಫ್ ಆರ್ಗ್ಯಾನಿಕ್ ಮ್ಯಾಟರ್ಸ್ ರೀಚಸ್ ಅಂದರೆ ಇದ್ರದ್ದು ಎಷ್ಟಿದೆ ಅಂದರೆ, ಈಗ ಹರ್ಬಿವರಸ್ಸು
ಕಾರ್ನಿವರಸ್ಸು, ಓಮ್ನಿವರಸ್ ಅಂತ ಈಗ ಏನಿದೆ ಕನ್ಸ್ಯೂಮರ್ಸ್ ಇರ್ತಾರೆ. ಓಕೆ, ಈಗ ಕಾರ್ನಿವರಸ್ಸು ಹರ್ಬಿವರಸ್ ಅಂತಂದರೆ 10% ಆಫ್ ಎನರ್ಜಿ ಆರ್ಗ್ಯಾನಿಕ್ ಮ್ಯಾಟ್ರ್ ಅಷ್ಟೇ ಪಾಸ್ ಆಗುತ್ತೆ. ಸೊ ಇದು ಕರೆಕ್ಟು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಬೋತ್ 1 and 2 ಆರ್ ಕರೆಕ್ಟ್. ಇದು ಇಂಪಾರ್ಟೆಂಟ್ ಕ್ವಶನ್ನು. ಇವು ಅಂದರೆ ನೀವು ಕರೆಕ್ಟಾಗಿ ಓದಿದರೆ ಇದನ್ನು ಮಾರ್ಕ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಇಯರ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಇಂಪಾರ್ಟೆಂಟ್ ಇಯರ್ ಇದು 1911. ವಿಚ್ ಆಫ್ ದ ಫಾಲೋಯಿಂಗ್ ಇವೆಂಟ್ಸ್ ಟುಕ್ ಪ್ಲೇಸ್ ಇನ್ ದ ಇಯರ್ 1911? ಓಕೆ, 1911ನಲ್ಲಿ ಸ್ಟೇಟ್ಮೆಂಟ್ಸ್ ನೋಡೋಣ. ಪಾರ್ಟಿಷನ್ ಆಫ್ ಬೆಂಗಾಲ್ ರಿವೋಕ್ಡ್. ಓಕೆ, ದಿಸ್ ಈಸ್ ಕರೆಕ್ಟ್. 1911 ಆಗಿದೆ. ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಫ್ರಮ್ ಕಲ್ಕತ್ತಾ ಟು ಡೆಲ್ಲಿ, ಇದು ಕರೆಕ್ಟು. ಲಕ್ನೋ ಪ್ಯಾಕ್ಟ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ ಮುಸ್ಲಿಂ ಲೀಗ್, ಇದು ಇಂಪಾರ್ಟೆಂಟ್ ಇವೆಂಟ್ ಯಾವಾಗಾಗಿದೆ? 1916 ಆಗಿದೆ. ಸೊ ಈಗ ಆನ್ಸರ್ ಬಂದು 1 and 2. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಕ್ರೊನಲಾಜಿಕಲ್ ಆರ್ಡರ್ ಅಂತ ಹೇಳಿದ್ದಾರೆ. ಇಂಪಾರ್ಟೆಂಟ್ ಇವೆಂಟ್ಸನ್ನೇ ಕೊಟ್ಟಿದ್ದಾರೆ. ಇಲ್ಲಿಯೂ ನೀವು ಆರಾಮಾಗಿ ಗೊತ್ತಿದ್ದರೆ ಮಾರ್ಕ್ ಮಾಡ್ಬೋದು ಇದನ್ನು ಕ್ವಶನನ್ನು. ಓಕೆ, ಫಸ್ಟ್ ಬಂದು ಸ್ಟೇಟ್ಮೆಂಟ್ ಯಾವುದು? ಪೂನಾ ಪ್ಯಾಕ್ಟು, ಎಂಡ್ ಆಫ್ ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟು, ಗಾಂಧಿ ಇರ್ವಿನ್ ಪ್ಯಾಕ್ಟು, ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸು. ನೋಡೋಣ ಈಗ ಯಾವುದಾದ್ರು ಅಂತ. ಗಾಂಧಿ ಇರ್ವಿನ್ ಪ್ಯಾಕ್ಟ್ ಒಂದು ಮಾರ್ಚ್ 1931. ಓಕೆ, ನೆಕ್ಸ್ಟ್ ಬಂದು ರೌಂಡ್ ಟೇಬಲ್ ಕಾನ್ಫರೆನ್ಸು ಡಿಸೆಂಬರಲ್ಲಿ 1931 ಬರುತ್ತೆ. ಪೂನಾ ಪ್ಯಾಕ್ಟ್ ಬಂದು 32, ಇದು 34. ಸೊ ಈಗ 3, 4, 1, 2, 3, 4, 1, 2. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡೋಣ. ಆ್ಯಸ್ ಪರ್ ದ ಇಂಡಿಯನ್ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ 2023, ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ ಇನ್ ಉತ್ತರ ಪ್ರದೇಶ್ ಫಾರೆಸ್ಟ್ ಮೋರ್ ದ್ಯಾನ್ 20% ಆಫ್ ಟೋಟಲ್ ಏರಿಯಾ? ಓಕೆ, ಬಹರಾಚ್ ಮತ್ತು ಚಾಂದೋಲಿ, ಶ್ರಾವಸ್ತಿ. ಸೊ ಈ ಮೂರನ್ನ ಕೊಟ್ಟಿದ್ದಾರೆ. ಇದು ಕರೆಂಟ್ ಅಫೇರ್ಸು. ಚಾಂದೋಲಿ ಮತ್ತು ಶ್ರಾವಸ್ತಿ ಇವು ಎರಡೂ ಇದನ್ನಿದೆ. ಸೊ 2, 3 ಈಸ್ ದ ಆನ್ಸರ್ ಫಾರ್ ದಿಸ್ ಒನ್. ಎರಡು 20%ಗಿಂತ ಜಾಸ್ತಿ ಇದೆ. ಇದು ಅರೌಂಡ್ 22 ಇದೆ. ಇದು 20.75 ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಅನ್ನು ನೋಡ್ಕೊ. ಇಲ್ಲಿಯೂ ಮತ್ತೆ ಕೇಳಿದ್ದಾರೆ ನೋಡಿ. ಕೋಲ್ ಪ್ರೊಡ್ಯೂಸಿಂಗ್ ಏರಿಯಾ ಇದು ಕೇಳ್ತಾ ಇರೋದ್ರಿಂದ ಇದು ಕೋಲ್ ಏರಿಯಾಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವನ್ನ ನೀವು ಕರೆಕ್ಟಾಗಿ ಓದಬೇಕು. ಮಾಲಾಂಗ್, ರಾಣಿಗಂಜ್, ರಾಮ್ಗರ್, ತಾಲ್ಚೇರ್. ಓಕೆ, ಇವು ಕೋಲ್ ಪ್ರೊಡ್ಯೂಸಿಂಗ್ ಏರಿಯಾಸ್. ಅದು ಕರೆಕ್ಟಾಗಿ ಸ್ಟೇಟ್ಗೆ ಯಾವುದು ಅಂತ ನೋಡೋಣ. ಮೌಲಾಂಗ್ ಇದು ಅರುಣಾಚಲ್ ಪ್ರದೇಶ ಅಲ್ಲ, ನಾಗಾಲ್ಯಾಂಡ್. ಓಕೆ, ರಾಣಿಗಂಜು ವೆಸ್ಟ್ ಬೆಂಗಾಲ್ ಗೊತ್ತಿದೆ ನಿಮಗೆ. ರಾಮ್ಗರ್ ಇದು ಗೊತ್ತಿರುತ್ತೆ. ತಾಲ್ಚೇರ್ ಇದು ಒಡಿಸ್ಸಾ, ಇದು ಗೊತ್ತಿರುತ್ತೆ. ಸೊ ಈಗ ಆನ್ಸರ್ ಬಂದು ಬಿ, ಓನ್ಲಿ 2, 3, 4. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ವಿತ್ ರೆಫರೆನ್ಸ್ ಟು ಡೆಲ್ಲಿ ಗೌರ್ಮೆಂಟ್ಸ್ ಬಯೋಡಿಕಾಂಪೋಸರ್ ಆ್ಯಂಡ್ ಸ್ಪ್ರೇ ಪ್ರೋಗ್ರಾಮ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್? ಓಕೆ, ಇದರಲ್ಲಿ ಏನಂತಂದರೆ ಈಗ ಸ್ಟಬಲ್ ಬರ್ನಿಂಗ್ ಇತ್ತಲ್ಲ ಡೆಲ್ಲಿಯಲ್ಲಿ, ಅದೊಂದು ಪ್ರಾಬ್ಲಮ್ ಆಗಿತ್ತು ಎನ್ವಿರಾನ್ಮೆಂಟ್ ಪೊಲ್ಯೂಷನ್ಗೆ. ಸೊ ಅದಕ್ಕೆ ಡೆಲ್ಲಿ ಗೌರ್ಮೆಂಟ್ ಒಂದು ಬಯೋಡಿಕಾಂಪೋಸರ್ ಅಂತ ತಂದಿದೆ. ಸೊ ಅದ್ರ ಬಗ್ಗೆ ಅವ್ರು ಕ್ವಶನ್ ಕೇಳಿದ್ದಾರೆ. ನೋಡೋಣ ಯಾವುದಂತ. ದ ಬಯೋಡಿಕಾಂಪೋಸರ್ ಸೊಲ್ಯೂಷನ್ ಈಸ್ ಪ್ರೊವೈಡೆಡ್ ಫ್ರೀ ಆಫ್ ಅ ಕಾಸ್ಟ್ ಟು ಫಾರ್ಮರ್ಸ್ ಟು ಹೆಲ್ಪ್ ಕನ್ವರ್ಟ್ ಸ್ಟಬಲ್ ಇಂಟು ಮ್ಯಾನ್ಯೂರ್. ಇದು ಕರೆಕ್ಟು. ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದಾರೆ ಫಾರ್ಮರ್ಸ್ಗೆ ಅವರು. ಬಯೋಡಿಕಾಂಪೋಸರ್ ಸೊಲ್ಯೂಷನ್ ಈಸ್ ಪ್ರಿಪೇರ್ಡ್ ಯೂಸಿಂಗ್ ಎ ಮಿಕ್ಸ್ ಆಫ್ ಸೆವರಲ್ ಫಂಗಿ. ಇದು ಕರೆಕ್ಟ್. ಫಂಗಿದಿಂದ ಇದನ್ನು ಮಾಡಿರ್ತಾರೆ. ಬೋತ್ 1 and 2 ಆರ್ ಕರೆಕ್ಟ್. ವಿತ್ ರೆಫರೆನ್ಸ್ ಟು ಕ್ರಿಯೇಷನ್ ಆಫ್ ಅ ನ್ಯೂ ಆಲ್ ಇಂಡಿಯಾ ಸರ್ವಿಸ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್? ಇನ್ ದ ನ್ಯಾಷನಲ್ ಇಂಟ್ರೆಸ್ಟ್ ದ ರಾಜ್ಯಸಭಾ ಕ್ಯಾನ್ ಪಾಸ್ ಅ ರೆಸೊಲ್ಯೂಷನ್ ಫಾರ್ ಅ ಕ್ರಿಯೇಷನ್ ಆಫ್ ನ್ಯೂ ಆಲ್ ಇಂಡಿಯಾ ಸರ್ವಿಸ್. ಇದು ಕರೆಕ್ಟು. ರಾಜ್ಯಸಭಾ ಆ ಥರ ಪಾಸ್ ಮಾಡ್ಬೋದು ಆಲ್ ಇಂಡಿಯಾ ಸರ್ವಿಸನ್ನು ಕ್ರಿಯೇಟ್ ಮಾಡೋಕ್ಕೆ. ಇದು ಆರ್ಟಿಕಲ್ ಯಾವುದು? 312 ಆರ್ಟಿಕಲ್. ಓಕೆ, ಈಗ ನೆಕ್ಸ್ಟ್ ನೋಡೋಣ. ದ ರೆಸೊಲ್ಯೂಷನ್ ಫಾರ್ ಕ್ರಿಯೇಷನ್ ಆಫ್ ನ್ಯೂ ಆಲ್ ಇಂಡಿಯಾ ಸರ್ವಿಸ್ ಮಸ್ಟ್ ಬಿ ಪಾಸ್ಡ್ ಬೈ ದ ರಾಜ್ಯಸಭಾ ಬೈ 2/3 ಮೆಜಾರಿಟಿ ಆಫ್ ಟೋಟಲ್ ಮೆಂಬರ್ಸ್ ಆಫ್ ದ ಹೌಸ್. ಇದು ರಾಂಗು. ಯಾಕೆ ರಾಂಗ್ ಹೇಳಿ ನೋಡೋಣ. 2/3 ಮೆಜಾರಿಟಿ ಆಫ್ ಟೋಟಲ್ ಮೆಂಬರ್ಸ್ ಆಫ್ ದ ಹೌಸ್ ಅಲ್ಲ, 2/3 ಮೆಜಾರಿಟಿ ಆಫ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಅಂದರೆ ಟೋಟಲ್ ಮೆಂಬರ್ಸು 2/3 ಅಲ್ಲ, ಯಾರು ಪ್ರೆಸೆಂಟ್ ಇರ್ತಾರೆ ಅವ್ರದ್ದು 2/3 ಅಂತ. ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ದು 2/3 ಅಂತ. ಸೊ ಇದು ರಾಂಗ್ ಆಗುತ್ತೆ. ಸೊ ಆನ್ಸರ್ ಬಂದು ಇಲ್ಲಿ ಓನ್ಲಿ 1 ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಡಿಸೈಪಲ್ ಮತ್ತು ಗುರು, ಇದು ಇಂಪಾರ್ಟೆಂಟು, ನಾವು ಓದ್ತಾ ಇರ್ತೀವಿ. ಈಗ ಡಿಸೈಪಲ್ಗಳನ್ನು ನೋಡೋಣ. ಕಬೀರ್, ಅಮೀರ್ ಖುಸ್ರು, ಸೂರ್ದಾಸ್ ಆ್ಯಂಡ್ ಮರ್ದಾನ. ಅಮೀರ್ ಖುಸ್ರು ಕಬೀರ್ದರು ಗುರು ಯಾರು? ಸ್ವಾಮಿ ರಾಮಾನಂದ. ಓಕೆ,
ಅಮೀರ್ ಖುಸ್ರುದು ನಿಜಾಮುದ್ದೀನ್ ಔಲಿಯಾ. ಓಕೆ. ಸೂರ್ದಾಸ್ ವಲ್ಲಭಾಚಾರ್ಯ. ಮರ್ದಾನ ಗುರುನಾನಕ್. ಓಕೆ. ಇದರಿಂದ ಏನಾಗುತ್ತೆ ಅಂದರೆ ಫಸ್ಟು 2 3 4 1 2 3 4 1. ಓಕೆ. 3 is the correct answer for this one. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಇದು ಅಸರ್ಷನ್ ಮತ್ತು ರೀಸನ್ ಕ್ವಶನ್ನು. ಅಸರ್ಷನ್ ಏನು ಹೇಳಿದರೆ ಇನ್ವೆಸ್ಟ್ಮೆಂಟ್ ಇನ್ ಹ್ಯೂಮನ್ ಕ್ಯಾಪಿಟಲ್ ಈಲ್ಡ್ಸ್ ರಿಟರ್ನ್ಸ್ ಇನ್ ದ ಫ್ಯೂಚರ್. ರೀಸನ್ ಏನಿದೆ ಎಜುಕೇಷನ್ ಆ್ಯಂಡ್ ಹೆಲ್ತ್ ಮೇಕ್ ಪೀಪಲ್ ಮೋರ್ ಪ್ರೊಡಕ್ಟಿವ್. ಈಗ ಹ್ಯೂಮನ್ ಕ್ಯಾಪಿಟಲ್ ಅಂದರೆ ಪ್ರೊಡಕ್ಟಿವ್ ಹ್ಯೂಮನ್ ಕ್ಯಾಪಿಟಲ್ ಅಂತ ಇರುತ್ತೆ. ಸೊ ಹ್ಯೂಮನ್ ಕ್ಯಾಪಿಟಲ್ ಅಂದರೆ ಪ್ರೊಡಕ್ಟಿವ್ ಹ್ಯೂಮನ್ ಬೀಯಿಂಗನ್ನು ಹೆಂಗೆ ತಯಾರಿಸ್ತೀರಾ, ಸೊ ಹೆಂಗೆ ಮಾಡ್ಬೋದು ಅಂತಂದರೆ ಎಜುಕೇಷನ್ ಮತ್ತು ಹೆಲ್ತ್ ಇದ್ರ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ನಾವು ಹ್ಯೂಮನ್ ಕ್ಯಾಪಿಟಲನ್ನು ಜಾಸ್ತಿ ಮಾಡ್ಬೋದು ಅಂತ ಹೇಳಿದೆ. ಸೊ ಇದು ಎರಡೂ ಕರೆಕ್ಟ್ ಆಗುತ್ತೆ. ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ. ಆರ್ ಇಸ್ ಅ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಯಾವುದು? ಡಿ ಈಸ್ ಅ ಆನ್ಸರ್ ಫಾರ್ ದಿಸ್ ಒನ್. ಓಕೆ. ಮ್ಯಾಚ್ ಲಿಸ್ಟ್ 1 ಆ್ಯಂಡ್ ಲಿಸ್ಟ್ 2. ಚೂಸ್ ದ ಕರೆಕ್ಟ್ ಆನ್ಸರ್. ಇದರಲ್ಲಿ ಯಾವುದಿದೆ ಅಂದರೆ ರಿಫೈನರಿ ಮತ್ತು ಸ್ಟೇಟ್ ಬಂದಿದೆ. ಇದರಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಇದೆ: ನಯಾರ, ಮನಾಲಿ, ನುಮಾಲಿಗರ್, ತಾತಿಪಾಕ. ಓಕೆ. ಇದು ರಿಫೈನರಿ. ಸ್ಟೇಟ್ ನೋಡೋಣ. ನಯಾರ ಎಲ್ಲಿ ಬರುತ್ತೆ? ಗುಜರಾತ್. ಓಕೆ. ಮನಾಲಿ ತಮಿಳ್ನಾಡು, ನುಮಾಲಿಗರ್ ಆಸಾಮ್, ತಾತಿಪಾಕ ಗುಜರಾತ್ ಆಂಧ್ರ ಪ್ರದೇಶ್. ಓಕೆ. ಈಗ ನೋಡಿ, ರಿಫೈನರೀಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ನೀವು ಅದನ್ನು ಓದ್ಕೊಂಡಿದ್ರೆ ನೀವು ಆರಾಮಾಗಿ ಇಲ್ಲಿ ಆನ್ಸರ್ ಮಾಡ್ಬೋದು. ಓಕೆ. ಇಲ್ಲಿ ಏನಾಗುತ್ತೆ ಅಂದರೆ 2 4 1 3. 2 4 1 3. ಬಿ ಈಸ್ ದ ಕರೆಕ್ಟ್ ಆನ್ಸರ್. 15th ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಡೈಮೆನ್ಷನ್ ಆಫ್ ಫುಡ್ ಸೆಕ್ಯೂರಿಟಿ. ಓಕೆ. ಇದರಲ್ಲಿ ಏನಿದೆ ಅಂದರೆ ಅವೈಲಬಿಲಿಟಿ, ಆಕ್ಸೆಸಿಬಿಲಿಟಿ, ಅಫೋರ್ಡೆಬಿಲಿಟಿ, ಅಕೌಂಟೆಬಿಲಿಟಿ. ಇದರಲ್ಲಿ ಏನು ಅಂತಂದರೆ ಇಲ್ಲಿ ಯಾವುದು ಡೈಮೆನ್ಷನ್ ಆಗಿಲ್ಲ ಅಂದರೆ ಅವೈಲಬಿಲಿಟಿ, ಆಕ್ಸೆಸಿಬಿಲಿಟಿ, ಅಫೋರ್ಡೆಬಿಲಿಟಿನೂ ಬರುತ್ತೆ, ಅಕೌಂಟೆಬಿಲಿಟಿ ಒಂದು ಬರೋದಿಲ್ಲ. ಸೊ ಪಿ ಈಸ್ ದ ಆನ್ಸರ್ ಫಾರ್ ದಿಸ್ ಒನ್. ಸೊ ಇವತ್ತು ನಾವು UPPCSದು 15 ಕ್ವಶನನ್ನು ನೋಡಿದ್ವಿ. ಈಗ ನಿಮಗೆ ಗೊತ್ತಾಗಿರುತ್ತೆ ಯಾವ ಥರ ಕ್ವಶನನ್ನು ಬೇರೆ ಸ್ಟೇಟಲ್ಲಿಯೂ ಕೇಳ್ತಾ ಇದ್ದಾರೆ ಅಂತ. ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಮತ್ತು ತಿಳಿಸಿ ನಮಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕಂತಲೂ ತಿಳಿಸಿ. ಅದೇ ಥರ ನಾವು ನೆಕ್ಸ್ಟ್ ವಿಡಿಯೋಗಳನ್ನು ನಿಮಗೆ ಕೊಡ್ತಾ ಇರ್ತೀವಿ. ಧನ್ಯವಾದಗಳು.